यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಶ್ರೀಕೃಷ್ಣ ಸತ್ಯಭಾಮೆಯನ್ನು ಮದುವೆಯಾಗಿ ಆಯಿತು, ಜಾಂಬವತಿಯನ್ನು ಮದುವೆಯಾಗಿ ಆಯಿತು, ಜಾಂಬವತಿಯಿಂದ ಸಾಂಬನನ್ನು ಪಡೆದಾಯಿತು. ಹೀಗೆ ಶ್ರೀಕೃಷ್ಣನ ರಾಜ್ಯಭಾರ ದ್ವಾರಕಾಪುರಿಯಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಶ್ರೀಕೃಷ್ಣ ಅಂದರೆ ಭಗವಂತನೇ, 14 ಲೋಕಗಳಲ್ಲಿಯೂ ಕೂಡ ಅವನದೇ ರಾಜ್ಯಭಾರ. ಆದರೆ ಮನುಷ್ಯರಿಗೆ ಕಾಣುವಂಥದ್ದು ಏನಂತ ಹೇಳಿದರೆ ದ್ವಾರಕಾಪುರಿಯಲ್ಲಿ ಕೃಷ್ಣನ ರಾಜ್ಯಭಾರ ಬಹಳ ಸುಸೂತ್ರವಾಗಿ ನಡೀತಾ ಇದೆ ಅಂತ ಹೇಳುವಾಗ ಒಂದು ದಿವಸ ಒಬ್ಬ ಬ್ರಾಹ್ಮಣ ಬಂದ. ಅಂದರೆ ಗೊತ್ತಾಯಿತು, ರಾಜದೂತ ಇರಬೇಕು ಅಂತ. ಸೊ ಬ್ರಾಹ್ಮಣ ಅಂತ ಹೇಳ್ಕೊಂಡು ಅವನಿಗೆ ಉಪಚಾರ ಎಲ್ಲ ಮಾಡಿದ್ದಾನೆ ಕೃಷ್ಣ. ಸೊ ಆ ಬ್ರಾಹ್ಮಣ ಅವನಿಗೆ ಗೊತ್ತು ಅಂತ ಹೇಳಿದರೆ ತಾನು ಯಾರ ಹತ್ರ ಬಂದಿದ್ದೇನೆ ಅಂದರೆ ಭಗವಂತ ಮಹಾವಿಷ್ಣುವಿನ ಹತ್ರನೇ ನಾನು ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಅಡ್ಡ ಬೀಳ್ತಾನೆ. ಯಾರಿಗೆ? ಕೃಷ್ಣನಿಗೆ ಅಡ್ಡ ಬಿದ್ದು ಹೇಳ್ತಾನೆ, ಭಗವಂತ ನಾನು ದೊಡ್ಡ ತಪ್ಪು ಮಾಡಲಿಕ್ಕೆ ಬಂದಿದ್ದೇನೆ, ಮೊದಲು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ, ಆ ನಂತರ ಬಾಕಿದ್ದೆಲ್ಲ ಅಂತ ಹೇಳ್ತಾನೆ. ನಂದು ಇವತ್ತು ಮಾತಿದೆಯಲ್ಲ, ನಂದು ಬಾಯಿ ಕೆಟ್ಟ ಬಾಯಿ ಆಗಿಬಿಟ್ಟಿದೆ. ಯಾಕಂತ ಹೇಳಿದರೆ ನಾನು ಬಂದದ್ದೇ ಯಾರ ದೂತನಾಗಿ ಅಂತ ಹೇಳಿದರೆ ಒಬ್ಬ ಕೆಟ್ಟ ರಾಜನ ದೂತನಾಗಿ ಬಂದಿದ್ದೇನೆ ನಾನು. ಆದ್ದರಿಂದ ಹೇಗೆ ಈ ದೂತನ ದೂತ ಅಂತ ಹೇಳಿದರೆ ಕೆಟ್ಟ ರಾಜ ಅಂತ ಏನು ಹೇಳೋದಿಲ್ಲವ. ಅವು ಏನು ಹೇಳ್ತಾನೆ ಅಂತ ಹೇಳಿದ್ರೆ ಈ ದೂತನೇ ಕೆಟ್ಟವ ಅಂತ ಹೇಳ್ತಾನೆ. ದೂತ ಕೆಟ್ಟವ ಅಂತ ಹೇಳಿದರೆ ದೂತ ಯಾರ್ದು? ಆ ರಾಜಂದು. ಸೊ ರಾಜ ಕೆಟ್ಟವ ಅನ್ನೋಂಥದ್ದು ಅಂಡರ್ಸ್ಟುಡ್ ಅದು. ಸೊ ಹಾಗಿರುವಾಗ ಹೇಗೆ ಈ ದೂತ ಕೆಟ್ಟ ದೂತನ ಮುಖವೋ ಹಾಗೆ ಆ ಕೆಟ್ಟ ದೂತನ ಮಾತುಗಳು ಕೂಡ ಒಂದು ಅಂತೇಳಿದರೆ ಈ ಮಾತುಗಳು ಬಹಳ ಅನಿಷ್ಟ ಮಾತುಗಳು ಹೇಳದೆ ಇರಲಿಕ್ಕೂ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಆಗೋದಿಲ್ಲ. ಅಂಥ ಮಾತುಗಳನ್ನು ನಾನು ಇವತ್ತು ಹೇಳಬೇಕಾಗಿದೆ ನಿಮಗೆ. ಆಮೇಲೆ ಹೇಳ್ತಾನವ ಭಗವಂತ ನಿಮಗೆ ಎಲ್ಲನೂ ಗೊತ್ತು. ನಾ ಅಸ್ತಿ ಗೋಚರಂ ನಾ ಅಸ್ತಿ ಅಗೋಚರಂ ಕ್ವಚಿತ್. ನಿಮಗೆ ಭಗವಂತ ನಿಮಗೆ ಏನಾದರೂ ಗೊತ್ತಾಗದಿದ್ದದು ಉಂಟ? ನಾನು ಯಾಕೆ ಬಂದಿದ್ದೇನೆ ಅಂತ ನಿಮಗೆ ಗೊತ್ತು, ನಾನು ಎಲ್ಲಿಂದ ಬಂದಿದ್ದೇನೆ ಅಂತ ಗೊತ್ತು, ನಾನು ಏನು ಹೇಳ್ತೇನೆ ಅಂತ ಗೊತ್ತು. ಆದರೂ ನಾನು ನನ್ನ ಕರ್ತವ್ಯ ಮಾಡಬೇಕಲ್ಲ ಅಂತ ನಾನು ಹೇಳ್ತೇನೆ. ಏನು ಅಂತ ಹೇಳಿದರೆ ವಿಷಯ, ಈ ಸಾಲ್ವ ರಾಜ ನಿಮಗೆ ಗೊತ್ತೇ ಗೊತ್ತು. ಅವನಿಗೆ 2 ಮಕ್ಕಳಿದ್ದಾರೆ. ಅವನು ರುದ್ರನ ದೇವರನ್ನು ಕುರಿತು ತಪಸ್ಸು ಮಾಡಿದ್ದು ನಿಮಗೆ ತಿಳಿದಿರುವಂಥ ವಿಷಯ. ಆ ರುದ್ರದೇವರ ವರದಿಂದ 2 ಜನ ಗಂಡು ಮಕ್ಕಳು. ಅವನು ಕೇಳಿದ್ದೇನು ಅಂತ ಹೇಳಿದರೆ ಸಾಲ್ವ ರಾಜ ಅವಧ್ಯತಾಂ ಕೇಳಿದ್ದಾನೆ, ಅವಧ್ಯತಾಂ ಅಜೇಯತಾಂ ಕೇಳಿದ್ದಾನೆ. ರುದ್ರದೇವರು ಹೇಳಿದರು ನಿನಗೆ 2 ಗಂಡು ಮಕ್ಕಳಾಗ್ತಾರೆ, ಅದರಿಂದ ನಿನಗೆ ಅದು ಸಿಗ್ತದೆ ಅಂತ ಹೇಳ್ಕೊಂಡು. ಸೊ ಹಾಗೆ ಏನಾಗಿದೆ, ರುದ್ರದೇವರ ವರದಿಂದ ಇವರು ಏನಾಗಿದ್ದಾರೆ, ಅವಧ್ಯರು ಅಜೇಯರು ಆಗಿದ್ದಾರೆ. ಅಲ್ಲಿವರೆಗಾಗಿದೆ. ಸೊ ಅಂತೇಳಿದರೆ ಮತ್ತೆ ಹೇಳ್ತಾನವ ಆಮೇಲೆ ರುದ್ರದೇವರ ಭಕ್ತಿಯಿಂದಲೇ ವರದಿಂದಲೇ ಹುಟ್ಟಿದವರು, ವರದಿಂದಲೇ ಇವರಿಗೆ ಇರುವಂಥದ್ದು ಅವಧ್ಯತಾಮ್ ಅಜೇಯತಾಮ್ ಅನ್ನುವಂಥದ್ದು. ಆ ನಂತರ ಮತ್ತು ಆದ್ದರಿಂದ ಅವರು ರುದ್ರದೇವರ ಭಕ್ತರು ಅಂತ ಹೇಳಿದ ಕೂಡಲೇ ಜರಾಸಂಧ ಅವರಿಗೆ ಗುರುಗಳು. ಯಾಕಂತ ಹೇಳಿದ್ರೆ ಅವ ಮಹಾಶಿವಭಕ್ತ. ಸೊ ಶಿವಭಕ್ತರೆಲ್ಲ ಒಟ್ಟಾಗಿ ಬಿಟ್ಟಿದ್ದಾರೆ ಅಂತೇಳಿದರೆ ಈಗ ಶ್ರೀಕೃಷ್ಣನನ್ನು ಏನು ತಿಳ್ಕೊಂಡಿದ್ದಾರೆ ಅವರು ಅಂತೇಳಿದರೆ ಶ್ರೀಕೃಷ್ಣ ಮಹಾವೈಷ್ಣವ. ಸೊ ಆದ್ದರಿಂದ ನಾವು ಅವರಿಗೆ ವಿರುದ್ಧ ಅಂತ ಏನೇನೋ ತಿಳ್ಕೊಂಡಿದ್ದಾರೆ. ಏನೇನೋ ತಿಳ್ಕೊಂಡು ಈ ರೀತಿ ಅಂತೇಳಿದರೆ ಏನು ಬಲ ಅವರ ಹತ್ರ ಇದೆಯೋ ಅವ್ರದ್ದು ಸ್ವಾಭಾವಿಕ ಅಲ್ಲ, ಎಲ್ಲ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಪಡೆದಿರುವಂಥ ಬಲ ಅಲ್ಲಿವರೆಗಾಗಿದೆ. 226 ಆಗಿದೆ. 227ನೇ ಶ್ಲೋಕ ವೇಲೇರೆ. 227ನೇ ಶ್ಲೋಕ. ಮಹೋದರಂ ಚ ಕುಂಡಧಾರಿಣಂ ಚ ಭೂತ ಮಹೋದರಂ ಚ ಕುಂಡಧಾರಿಣಂ ಚ ಭೂತಕಾ ಉಭೌ ತಥಾ ಜಿತಾವಧ್ಯಕೌ ದಿದೇಶ ಶಂಕರಸ್ತಯೋಃ. 227ನೇ ಶ್ಲೋಕ. ಒಂದು ತೊಡೆದರ ಓದೋಣ. ಕೇವಲವಾಗಿ ಜರಾಸಂಧನ ಶಿಷ್ಯರಾದ ಹಂಸದೇವಿಕರು
ರುದ್ರನಿಂದ ಇತರರಿಗೆ ಗೆಲ್ಲಲ್ಪಡದಿರುವಿಕೆ, ಇತರರಿಂದ ಸಂಹರಿಸಲ್ಪಡಕೊಳ್ಳದಿರುವಿಕೆ ಎಲ್ಲವರನ್ನು ಕೂಡ ಹೊಂದಿದ್ದರು. ಆ ಹಂಸಡ್ಬಿಕರ ತಪಸ್ಸಿನ ಸಾಮರ್ಥ್ಯದಿಂದ ರುದ್ರನು ಹಂಸಡ್ಬಿಕರಂತೆ ಯಾರಿಂದಲೂ ಗೆಲ್ಲಲ್ಪಡದಿರುವ ಮತ್ತು ಸಂಹರಿಸಿಕೊಳ್ಳಲ್ಪಡದಿರುವ ಮಹೋದರ ನಾಮಕನಾದ ಮತ್ತು ಕುಂಡಧಾರಿ ನಾಮಕವಾದ 2 ಭೂತಗಳನ್ನು ಕೂಡ ಅಪ್ಪಣೆ ಕೊಟ್ಟು ಅವರ ಸಹಾಯಕ್ಕಾಗಿ ಕಳುಹಿಸುತ್ತಾನೆ. ಮಹೋದರಂಚ ಕುಂಡಧಾರಿಣಂಚ ಭೂತಕಾವುಭೌ ತಥಾಜಿತ ಅವಧ್ಯಕೌ ದಿದೇಶ ಶಂಕರಸ್ತಯೋಃ. ಮಹೋದರಂ ಕುಂಡಧಾರಿಣಂ ಚ ಭೂತಕಾವುಭೌ. ಆಮೇಲಿಂದ ರುದ್ರದೇವರು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರನ್ನು ಹೇಗಿದ್ದರು ಅಜೇಯತಾಂ ಅವಧ್ಯತಾಂ ಕೊಟ್ಟಿದ್ದಾರೆ. ಮತ್ತೆ ರುದ್ರದೇವರಿಗೆ ಏನು ಖಂಡಿತ ಏನೋ ಅಂದರೆ, ಅವರು ಯಾರಿಂದಲೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಯಾರಿಂದಲೂ ಮತ್ತೆ ಅವರನ್ನು ಕೊಲ್ಲಲಿಕ್ಕೂ ಆಗೋದಿಲ್ಲ ಅಂತ ಅವರ ಕೊಟ್ಟ ಮೇಲೆ ಪುನಃ 2 ಜನರನ್ನು ಕಳಿಸಿಕೊಟ್ರು ರುದ್ರದೇವರು. ಮಹೋದರ ಅಂತ ಒಬ್ಬನ ಹೆಸರು, ದೊಡ್ಡ ಹೊಟ್ಟೆಯವ ಅಂತ. ಕುಂಡಧಾರಿಣಂ ಅಂತ ಇನ್ನೊಂದು ಹೆಸರು. ಕುಂಡಧಾರಿಣಂ ಅಂದರೆ ಕುಂಡ ಅಂದರೆ ಕರ್ಣಕುಂಡಲ ಅಂತ ಒಂದು ಅರ್ಥ ಕುಂಡ ಅಂತ ಹೇಳಿದರೆ, ಇನ್ನೊಂದು ಕುಂಡ ಅಂತ ಹೇಳಿದರೆ ಈ ರಾಕ್ಷಸರದ್ದೆಲ್ಲ ಎದೆ ಎಲ್ಲ ಬಹಳ ಏನು ಅಂತ ಹೇಳಿದ್ರೆ ದೊಡ್ಡ ಪ್ರದರ್ಶನ ಮಾಡ್ಕೊಂಡು ಬರ್ತಾರೆ, ಭಾರಿ ಮಾಂಸ ತುಂಬಿ ಎಲ್ಲ ಜೋರಾಗಿರ್ತಾರೆ, ಅದಕ್ಕೆ ಕುಂಡ ಅಂತ ಹೇಳೋದು ಅಂತ ಉಂಟು. ಸೊ ಮಹೋದರಂ ಚ ಕುಂಡಧಾರಿಣಂ, ಇಬ್ಬರು, ಒಬ್ಬನ ಹೆಸರು ಮಹೋದರ, ಇನ್ನೊಬ್ಬರ ಹೆಸರು ಕುಂಡಧಾರಿಣ. ಇವರಿಬ್ಬರು ಚ ಭೂತಕಾವುಭೌ, ತನ್ನನಿಗೆ ರುದ್ರದೇವರಿಗೆ ಬೇಕಾದಷ್ಟು ಭೂತಗಣಗಳಿದ್ದಾವಲ್ಲ, ಆ ಭೂತಗಣಗಳಿಂದ ಹುಟ್ಟಿರುವಂತಹ ಭೂತಕಾವುಭೌ, ಭೂತಕೌ ಉಭೌ, ಭೂತಕೌ ಉಭೌ ತಥಾ ಅಜಿತೌ ಅವಧ್ಯಕೌ. ಅಂದರೆ ಇವರು ಕೇಳಿದ್ದಾರಲ್ಲ ಅಜೇಯರಾಗಿರಬೇಕು ಅವಧ್ಯರಾಗಿರಬೇಕು ಅಂತ, ಹಾಗೆ ಅವರ ಸಹಾಯಕ್ಕೋಸ್ಕರ ಇನ್ನಿಬ್ಬರನ್ನು ಕಳಿಸಿದ್ದಾನೆ ಅಂತೇಳಿದರೆ, ಭೂತಗಣಗಳಿಂದ ಸೃಷ್ಟಿ ಮಾಡಿಬಿಟ್ಟು ಒಬ್ಬನ ಹೆಸರು ಮಹೋದರ, ಇನ್ನೊಬ್ಬರ ಹೆಸರು ಕುಂಡಧಾರಿಣ ಅಂತ. ಅವರು ಅಜಿತೌ ಅಂತೇಳಿದರೆ ಅದೇ ಸೇಮ್, ಅಜಿತೌ ಅಂದರೆ ಅಜೇಯತಾಂ, ಅಜಿತೌ ಅವರನ್ನು ಯಾರಿಗೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅಜಿತೌ. ಅವಧ್ಯಕೌ, ಅವಧ್ಯಕೌ ಅಂದರೆ ಅದೇ ಅಲ್ಲಿ ಅವಧ್ಯತಾಂ ಅಂತ ಅಲ್ಲಿದೆ, ಇಲ್ಲಿ ಅವಧ್ಯಕೌ ಅದೇ ಅರ್ಥ. ಸೊ ಅಜಿತೌ ಅವಧ್ಯಕೌ ಅಂತ ಹೇಳುವಂಥ, ಅಂದರೆ ಆ ರೀತಿ ವರಪ್ರಸಾದ, ರುದ್ರದೇವರಿಂದ ವರಪ್ರಸಾದ ಪಡ್ಕೊಂಡಿರುವಂಥ ಇಬ್ಬರು ರುದ್ರಗಣಗಳಿಂದ ಅವತಾರ ಹೊಂದಿರುವಂಥ ಇಬ್ಬರು ರಾಕ್ಷಸರು ಇದ್ದ ಹಾಗಿದ್ದಾರೆ ಇವರು. ಮಹೋದರಂಚ ಕುಂಡಧಾರಿಣಂ, ಅವರನ್ನು ಕಳಿಸಿದ್ದಾನೆ. ಮಹೋದರ ಮತ್ತು ಕುಂಡಧಾರಿಗಳ ಎಂಬ ಇಬ್ಬರು ಭೂತಗಳನ್ನು ಕಳಿಸಿಕೊಟ್ಟ ರುದ್ರದೇವರು. ಅವಧ್ಯಕವು ದಿದೇಶ, ದಿದೇಶ ಅಂದರೆ ಕಳಿಸಿಕೊಟ್ಟದ್ದು. ಶಂಕರ, ಶಂಕರ ಅಂದರೆ ರುದ್ರದೇವರು. ದಿದೇಶ ತಯೋಹೋ, ದಿದೇಶ ತಯೋಹೋ ಅಂದರೆ ಅವರಿಬ್ಬರನ್ನು, ಯಾರೆಲ್ಲ ಮಹೋದರ ಮತ್ತು ಕುಂಡಧಾರಿಣ. ಸೊ ಅವರನ್ನು ಭೂತಗಳೇ ಅಂತಲೂ ಹೇಳ್ಬೋದು, ರುದ್ರದೇವರ ಭೂತಗಳು ಅಂತ ಹೇಳ್ಬೋದು, ಅಥವಾ ಭೂತಯೋನಿಯಿಂದ ಹುಟ್ಟಿರುವಂತಹ ಇಬ್ಬರು ಪರಾಕ್ರಮಿಗಳನ್ನು, ರಾಕ್ಷಸರಾಗಿದ್ದಾರೆ ನೋಡಲಿಕ್ಕೆ, ಅವರನ್ನು ಕಳಿಸಿಕೊಟ್ಟಿದ್ದಾನೆ. ಯಾರು? ರುದ್ರದೇವ ಅಂತೇಳಿದರೆ ಅವರಿಗೆ, ಯಾರಿಗೆ? ಹಂಸಡಿಪಿಕರಿಗೆ ಅವಧ್ಯತಾಂ ಅಜೇಯತಾಂ ವರ ಸಿಕ್ಕಿದ ಮೇಲೆ ಪುನಃ ಇವರು 2 ಭೂತಗಳು ಯಾಕೆ ರುದ್ರದೇವರಿಗೆ ಏನು ಸಂದೇಹ ಬಂತು ಅಂತೇಳಿದರೆ, ಆದರೂ ಇರಲಿ ಅಂತ ಹೇಳ್ಕೊಂಡು ಅದೇ ವರ ಇರುವಂತಹ 2 ಭೂತ ಯೋನಿಯಲ್ಲಿ ಹುಟ್ಟಿರುವಂತಹ ಇಬ್ಬರು ಗಣಗಳನ್ನು ಅಥವಾ ಭೂತಗಳನ್ನು ಅಥವಾ ಭೂತಗಳ ಅವತಾರಗಳನ್ನು ಕಳಿಸಿಕೊಟ್ಟ. ಹೆಸರು ಏನಿದೆ ಹೀಗೆ 2 ಹೆಸರು, ಮಹೋದರ ಕುಂಡಧಾರಿಣ ಅಂತ ಹೆಸರು ಅವರದು. ಸೊ ಎಷ್ಟನೇದು ಶ್ಲೋಕ ಇದು ಅಂತ ಹೇಳಿದರೆ 227ನೇ ಶ್ಲೋಕ. ಅವರು ಇಬ್ಬರು ಯಾರು? ಹಂಸಡಿಪಿಕರು ಅಜೇಯತ್ವ ಅವಧ್ಯತ್ವ ವರವನ್ನು ಪಡ್ಕೊಂಡಾಗಿದೆ. ಅವರಿಬ್ಬರು ಜರಾಸಂಧನ ಶಿಷ್ಯರು. ಯಾಕಂತೇಳಿ ರುದ್ರಭಕ್ತರು, ಜರಾಸಂಧ ದೊಡ್ಡ ರುದ್ರಭಕ್ತ, ಅದರಿಂದ ಅವರು ಶಿಷ್ಯರು. ತಪೋಬಲದಿಂದಾಗಿಯೇ ರುದ್ರದೇವರು ಏನು ಮಾಡಿದ್ದಾರೆ, ಅವರ ಮತ್ತೆ ತಪಸ್ಸಿಗೆ ಮೆಚ್ಚಿ ಏನು ಮಾಡಿದ್ದಾರೆ, ಅಜೇಯರೂ ಅವಧ್ಯರೂ ಆಗಿರುವ ಮಹೋದರ ಮತ್ತು ಕುಂಡಧಾರಿ ಎಂಬ 2 ಭೂತಗಳನ್ನು ನೀಡಿದ್ದ.
ಅಂತೇಳಿದರೆ ಒಂದು ಕಡೆಯಲ್ಲಿ ಅವರು ಮಾತ್ರ ಅಜೇಯರು ಅವಧ್ಯರಲ್ಲ, ಅಜೇಯರು ಅವಧ್ಯರು ಆಗಿರುವಂಥ 2 ಭೂತಗಳು ಬಾಡಿಗಾರ್ಡ್ ಬೇರೆ. ಸೊ ಹಂಸ ಡಿಬಿಕಾ ಅವರಿಗೆ 2 ಜನ ಬಾಡಿಗಾರ್ಡ್ಸು, ಅಂದರೆ ಸ್ಪೆಷಲು ಇದು ಅಂತೇಳಿದರೆ ಈ ಥರ ಇನ್ನು ಎಲ್ಲಿ ನಿಮಗೆ ಕೇಳಲಿಕ್ಕೆ ಸಿಗಲಿಕ್ಕಿಲ್ಲ. ಈ ಥರ ರುದ್ರದೇವರು ಅವರಿಗೆ ಬಹಳ ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಿ, ಈಗ ಕಲಿಯುಗದಲ್ಲಿ ಹೇಗೆ ಎಲ್ಲ ಬಾಡಿ ಗಾರ್ಡ್ಸ್ ಇರ್ತಾರೋ ಆ ರೀತಿ, ಅಂದರೆ ಸ್ಪೆಷಲ್ ಸೆಕ್ಯೂರಿಟಿ ಗಾರ್ಡ್ಸ್ ಹೀಗೆಲ್ಲ ಇರ್ತದಲ್ಲ, ಕಮಾಂಡೋಸು. ಸೊ 2 ಕಮಾಂಡೋಗಳು, ಯಾರಿಗೆ ಹಂಸ ಡಿಬಿಕರು ಇವರಿಗೆ ರಕ್ಷಣೆಗೋಸ್ಕರ 2 ಕಮಾಂಡೋಗಳು. ಈ ಕಮಾಂಡೋಗಳು ಕೂಡ ಅಜೇಯರು ಮತ್ತು ಅವಧ್ಯರಾಗಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷವಾದ ಸಂಗತಿ. ಸೊ 228ನೇ ಶ್ಲೋಕ ಮೇಲೆ ತಯೋ ಸಹಾಯ ಏವ ತೌ ವರಾತ್ ಶಿವಸ್ಯ ಭೂತಕೌ ಅಜೇಯತಾಂ ಅವಾಪತುಃ ನ ಚಾನ್ಯಥಾ ಅಮರೌ ಅಪಿ. ತಯೋ ಸಹಾಯ ಅವಧ್ಯತ್ವರೂಪವಾದ ವರವಿಲ್ಲದೇನೆ ದೇವಯೋನಿಯಾದುದರಿಂದ ಸ್ವಾಭಾವಿಕವಾಗಿ ಅಂತೇಳಿದರೆ ರುದ್ರದೇವರ ಗಣಗಳು ಅಂತೇಳಿದರೆ ದೇವತೆಗಳಿಗೆ ಆಲ್ಮೋಸ್ಟ್ ಅಲ್ಲಿಯೇ ಇರುವವರು ತಾನೇ, ಆದ್ದರಿಂದ ದೇವಯೋನಿ ಅಂತೇಳಿ ಹೇಳಬೇಕು ಅವರಿಗೂ ಸಹ. ಸೊ ದೇವಯೋನಿ ಆದುದರಿಂದಲೇ ಸ್ವಾಭಾವಿಕವಾಗಿ ಅವರಿಗೆ ಮರಣ ಇಲ್ಲ. ಆದರೂ ಆ ಭೂತಗಳು 2 ಜನ ಹಂಸಡಿಪಿಕರ ಸಹಾಯಕ್ಕಾಗಿಯೇ ರುದ್ರನ ವರದೆಸೆಯಿಂದ ಅಜೇಯತ್ವ ರೂಪವಾದ ವರವನ್ನು ಹೊಂದಿದರು. ಅಂದರೆ ಅವರಿಗೆ ಹುಟ್ಟಿನಿಂದಲೇ ಅವರು ಏನಂತೇಳಿದರೆ ಅವಧ್ಯರು. ಸೊ ಅವಧ್ಯರು ಅಷ್ಟೇ ಸಾಕಾಗೋದಿಲ್ಲ ಅಂತ ಹೇಳಿಬಿಟ್ಟು ರುದ್ರದೇವರು ಅಜೇಯತ್ವವನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಅಂತ. ಸೊ ತಯೋ ಸಹಾಯ ಏವ ತೌ ವರಾತ್ ಶಿವಸ್ಯ ಭೂತಕೌ. ತಯೋ ಸಹಾಯ, ತಯೋ ಅಂದರೆ ಅವರಿಬ್ಬರ, ಹಂಸ ಡಿಬಿಕಾ ಅವರ ಸಹಾಯಕ್ಕಾಗಿ ಕಮಾಂಡೋಗಳನ್ನು ಏವ ಅಂದರೆ ಅದಕ್ಕೋಸ್ಕರನೇ ತೌ ಆ ಇಬ್ಬರನ್ನು ವರಾತ್ ಶಿವಸ್ಯ ಶಿವದೇವರ ಯಾರ್ದು ರುದ್ರದೇವರ ಏನು ಇಲ್ಲ ಇವರು ಕೂಡ ಹೋಗಲಿ ಅವರಿಗೆ ಸಹಾಯಕ್ಕಾಗಿ ವರಾತ್ ಶಿವಸ್ಯ ಭೂತಕೌ 2 ಭೂತಗಳು ಅಜೇಯತಾಂ ಅವಾಪತುಹು ನ ಚ ಅನ್ಯತಾ ಅಮರೌ ಅಪಿ. ಅಂದರೆ ದೇವಯೋನಿಯಲ್ಲಿ ಹುಟ್ಟಿದ್ದಾರೆ, ಭೂತಯೋನಿಯಲ್ಲಿ ಹುಟ್ಟಿದ್ದಾರೆ, ಅಥವಾ ಭೂತಗಳೇ ಆಗಿದ್ದಾರೆ ಅಂತ ಹೇಳುವ ಕಾರಣ ಅಮರೌ ಅಪಿ ಅವರ ಹುಟ್ಟಿನಿಂದಲೇ ಅಮರರವರು. ಆದರೆ ರುದ್ರದೇವರು ಏನು ಮಾಡಿದರು? ಸ್ಪೆಷಲ್ ಫಿಟ್ಟಿಂಗ್ ಮಾಡಿದರು. ಏನು ಫಿಟ್ಟಿಂಗ್? ಅಜೇಯತಾಂ ಅವಾಪತುಹು, ನೀವು ಅಜೇಯರಾಗಿ ಕೂಡ ಅಂತೇಳಿದರೆ ಒಟ್ಟಿಗೆ ಏನಾಯಿತು ಅಂತೇಳಿದರೆ ಒಂದು ಹುಟ್ಟಿನಿಂದ ಅಮರತ್ವ ಉಂಟು, ಆಮೇಲೆ ರುದ್ರದೇವರು ಸ್ಪೆಷಲ್ ಫಿಟ್ಟಿಂಗು ಅಜೇಯತ್ವ. ಅಂತೂ ಹಂಸಡಿಪಿಗರಿಗೆ ಹೇಗೆ ಅಜೇಯತ್ವ ಆಮೇಲೆ ಅವಧ್ಯತ್ವ ವರಗಳುಂಟೋ ಹಾಗೆ ಈ ಭೂತಗಳು ಬಂದಿದ್ದವರಿಗೂ ಕೂಡ ಅಮರತ್ವ ಅಂದರೆ ಅವಧ್ಯತ್ವ ಮತ್ತು ಅಜೇಯತ್ವ ಇದು 2 ಇದೆ ಅಂದಿದ್ದು. ಹೇಗೆ ಈ ಕಮಾಂಡಗಳನ್ನು ಯಾಕೆ ಕಳಿಸಿದರು ಅಂತ ಹೇಳಿದ್ರೆ ಸಹಾಯಕ್ಕಾಗಿ. ಸಹಾಯ ಏವ, ಯಾರ ಸಹಾಯ? ತಯೋಹು ಅವರಿಬ್ಬರದ್ದು, ಹಂಸ ಡಿಪಿಕರ ಸಹಾಯಕ್ಕೋಸ್ಕರವೇ. ಸೊ ಇದೆಲ್ಲ ಯಾರ ವಿಷಯ ಹೇಳುವುದು? ಎಲ್ಲ ಹೇಳ್ತಾ ಇದ್ದಾನೆ ಆ ಬ್ರಾಹ್ಮಣ. ಯಾರಿಗೆ? ಶ್ರೀಕೃಷ್ಣ ಭಗವಂತನಿಗೆ. ಶ್ರೀಕೃಷ್ಣ ಭಗವಂತ ಮೌನವಾಗಿ ಎಲ್ಲ ಹೇಳಪ್ಪ ಅಂತ ಕೇಳ್ತಾ ಇದ್ದಾನೆ. ಸೊ ತಯೋ ಸಹಾಯ ಏವತೌ, ಆ 2 ಭೂತಗಳು ಹಂಸಡಿಪಿಗರಿಗೆ ಸಹಾಯಕ್ಕಾಗಿಯೇ ಕಳಿಸಿರುವಂಥದ್ದು. ಯಾರಿಂದ? ರುದ್ರದೇವರಿಂದ. ಆ ಭೂತಗಳು ಸ್ವಭಾವತಃ ಯಾಕೆ ದೇವಲೋಕದವರು, ರುದ್ರನ ಗಣಗಳು, ಭೂತಗಳು, ಸೊ ಅಥವಾ ಭೂತಗಳ ಅವತಾರಗಳು, ಆದ್ದರಿಂದ ದೇವಯೋನಿ ಅಂತ ಇಟ್ಟುಕೊಂಡು ಅವರು ಅವಧ್ಯರಾಗಿದ್ದರೂ ಶಿವನ ವರದಿಂದಾಗಿ ಅಜೇಯತ್ವವನ್ನೂ ಹೊಂದಿದರು. ಸೊ ಅಂತೇಳಿದರೆ ಅಜೇಯತ್ವ ಅವರಿಗೆ ಬಂದಿದ್ದು ಅಂದರೆ ಏನಂತೇಳಿದರೆ ಶಿವನ ವರದಿಂದ ಅವರ ಸ್ವಾಭಾವಿಕವಾದದ್ದು ಏನು ಇಲ್ಲ ಅಂತ ಹೇಳುವಂಥದ್ದನ್ನು ಪುನಃ ಬ್ರಾಹ್ಮಣ ಹೇಳ್ತಾನೆ. ಅಂತೇಳಿದರೆ ಬ್ರಾಹ್ಮಣ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂತೇಳಿದರೆ ಅವ್ರದ್ದು ಹೇಳುವುದು ಭಗವಂತ ನಿಮ್ಮ ಹಾಗೆ ಅಲ್ಲ ಅಂತ.
ಭಗವಂತ ನಿಮಗೆ ಎಲ್ಲವೂ ಸ್ವಾಭಾವಿಕ, ನಿಮ್ಮ ಶಕ್ತಿ ಸ್ವಾಭಾವಿಕ, ನಿಮ್ಮ ಜ್ಞಾನ ಸ್ವಾಭಾವಿಕ, ನಿಮ್ಮ ಸುಖ ಸ್ವಾಭಾವಿಕ. ಅಲ್ಲಿ ಅವ್ರದ್ದೆಲ್ಲ ರುದ್ರದೇವರಿಂದ ಅವರಿಗೆ ಸಿಕ್ಕಿದ್ದು ಅಂತೂ ಅವ್ರ ಹತ್ರ ಅದೆಲ್ಲ ಇದೆ ಅಂತ ತಾನು ಹೇಳಬೇಕಲ್ವ, ಅದನ್ನೆಲ್ಲ ಹೇಳ್ತಾ ಇದ್ದಾನೆ ಭಗವಂತ ನಿಮ್ಮ ಹಾಗೆ ಅಲ್ಲ, ನಿಮ್ಮದೆಲ್ಲ ಸ್ವಾಭಾವಿಕವಾದದ್ದು, ಅದು ಅವ್ರದ್ದು ಎಲ್ಲ ಸ್ಪೆಷಲಿ ಫಿಟ್ಟೆಡ್, ಅಂದರೆ ಅವ್ರದ್ದಲ್ಲ, ಅದು ರುದ್ರದೇವರಿಂದ ಪಡ್ಕೊಂಡದ್ದು ಅಂತ ಹೇಳಿ 228ನೇ ಶ್ಲೋಕ ಆಯಿತು. 229ನೇ ಶ್ಲೋಕ ವೈಲರೆ. 229ನೇ ಶ್ಲೋಕ. ಅಜೇಯತಾಮ ವಧ್ಯತಾಮ ವಾಪ್ಯತಾ ಭೌಕ್ಷಿವಾತ್ ಪಿತುಶ್ಚ ರಾಜಸೂಯತಾಂ ಸಮಿಚ್ಛತೋ ಮದೋದ್ಧತೌ. 229ನೇ ಶ್ಲೋಕ. ಆ ಹಂಸ ಡಿಬಿಕ ಅವರಿಬ್ಬರು ರುದ್ರನ ದೆಸೆಯಿಂದ ಸಂವರಿಸಿಕೊಳ್ಳಲ್ಪಡದಿರುವಿಕೆಯನ್ನು ಕೂಡ ಹೊಂದಿ ತಂದೆಯಾದ ಬ್ರಹ್ಮದತ್ತನಿಗೆ ರಾಜಸೂಯ ಕರ್ತೃತ್ವವನ್ನು ಮದದಿಂದ ತೃಪ್ತರಾಗಿ ಇಚ್ಛಿಸಿದ್ದಾರೆ. ಇವಾಗ ಏನಂದರೆ ಅಜೇಯತಾಂ ಅವಧ್ಯತಾಂ ಅವಾಪ್ಯ ತಾವು ಭೌಶಿವಾತ್ ಪಿತುಸ್ತು ರಾಜಸೂಯಿತಾಂ ಸಮಿಚ್ಛತೋ ಮದೋದ್ಧತೌ. ಅಜೇಯತಾಂ ಅವಧ್ಯತಾಂ ಅವಾಪ್ಯ ಇದೆರಡು ಹೊಂದಿ ತೌ ಉಭೌ ಶಿವಾತ್ ರುದ್ರದೇವರಿಂದ ಪಡ್ಕೊಂಡವರು ಈಗ ಪಡ್ಕೊಂಡ ಮೇಲೆ ಏನಾದರೂ ತೋರಿಸ್ಬೇಕಲ್ಲ ಸಾಮರ್ಥ್ಯ, ಸುಮ್ಮನೆ ಪಡ್ಕೊಂಡು ಏನು ಪ್ರಯೋಜನ ಅಂತ ಏನು ಸಾಮರ್ಥ್ಯ ತೋರಿಸೋದು? ಇವರು ಜರಾಸಂಧ ಎಲ್ಲ ಉಳಿದವರೆಲ್ಲ ರುಕ್ಮಿ ಎಲ್ಲ ಪ್ರತಿಯೊಬ್ಬ ಎಲ್ಲ ಶಿವಭಕ್ತರೇ, ಅವ್ರ ಹತ್ರ ಎಲ್ಲ ಏನು ಸಾಮರ್ಥ್ಯ ತೋರಿಸ್ಲಿಕ್ಕೆ ಏನಿಲ್ಲ. ಸೊ ಹಾಗಂತೇಳಿದರೆ ನಮ್ಮ ದ್ವೇಷಿಗಳು ಯಾರು ಅವರಿಗೆ ಸಾಮರ್ಥ್ಯ ತೋರಿಸಬೇಕು ಭಗವಂತ. ಅವರಿಗೆ ದ್ವೇಷಿಗಳು ಯಾರು ಗೊತ್ತಾ? ನೀವೇ ಅಂತ ಹೇಳೋದು. ಪಿತುಸ್ತು ರಾಜಸೂಯಿತಾಂ ಸಮಿಚ್ಛತೋ ಮದೋದ್ಧತೌ. ಪಿತುಹು ತಮ್ಮ ತಂದೆಗೆ, ಯಾರಿಗೆ? ಸಾಲ್ವರಾಜನಿಗೆ. ಸಾಲ್ವರಾಜ ಇಡೀ ಇದರಲ್ಲಿ ಭೂಖಂಡದಲ್ಲಿ ಯಾದವರೇ ಇಲ್ಲದಾಗೆ ಮಾಡಿಸಬೇಕು ಅಂತ ತಗೊಂಡು ಈ ವರ ಎಲ್ಲ ಪಡ್ಕೊಂಡು ಬಂದವನು. ಸೊ ಪಿತುಸ್ತು ರಾಜಸೂಯಿತಾಂ, ಹಾಗೆ ಹುಟ್ಟಿದ್ದಾರೆ ಮಕ್ಕಳು. ಆ ಮಕ್ಕಳು ಏನಂತ ಹೇಳಿದ್ರೆ ತಮಗೆ 2 ಬಾಡಿಗಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ. ಅವರೂ ಕೂಡ ಅಜೇಯತಾಂ ಅವಧ್ಯತಾಂ ಅವರಿಗೂ ಉಂಟು. ಸೊ ಪಿತುಸ್ತು ರಾಜಸೂಯತಾಂ ಅಂತೇಳಿದರೆ ಇದೆಲ್ಲ ಸ್ಪೆಷಲ್ ಪವರ್ಸ್ ಇಟ್ಕೊಂಡು ಏನು ಮಾಡೋದು ಅಂತೇಳಿದರೆ, ಹಾಗಾದರೆ ತಂದೆಯವರ ಕಾರಣದಿಂದ ಪಿತುಹು ತು ರಾಜಸೂಯಿತಾಂ, ರಾಜಸೂಯ ಯಾಗ ತಮ್ಮ ತಂದೆಯವರು ಮಾಡಬೇಕು ಅಂತೇಳಿದರೆ, ನಾರದರು ಬಂದಲ್ಲಿ ಹೇಳಿದಲ್ವ ಯುಧಿಷ್ಠಿರನಿಗೆ ಏನಂತೇಳಿದರೆ, ನಿನ್ನ ತಂದೆ ಕೂಡ ಏನಂತೇಳಿದರೆ ಬ್ರಹ್ಮನ ಸಭೆಗೆ ಹೋಗಬೇಕಿದ್ದರೆ ರಾಜಸೂಯ ಯಾಗ ಮಾಡಬೇಕು ಅಂತ. ಸೊ ಹಾಗೆ ರಾಜಸೂಯ ಯಾಗ ಮಾಡಿದರೆ ಮಾತ್ರ ನಮ್ಮ ತಂದೆ ಕೂಡ ಸಾಲ್ವರಾಜ ಕೂಡ ಬ್ರಹ್ಮ ಸಭೆಗೆ ಹೋಗ್ಲಿಕ್ಕಾಗ್ತದೆ. ಅದಕ್ಕೋಸ್ಕರ ಏನಂತೇಳಿದರೆ ರಾಜಸೂಯ ಯಾಗ ಮಾಡಬೇಕು. ಪಿತುಸ್ತು ರಾಜಸೂಯಿತಾಂ ಸಮಿಚ್ಛತೋ, ಇಚ್ಛತೋ, ಸಮ್ಯಕ್ ಇಚ್ಛತೋ ಅಂತೇಳಿದರೆ ಇಚ್ಛೆ ಉಳ್ಳವರಾದರು. ಇಚ್ಛತಃ ಮದೋದ್ಧತೌ ಅಂದರೆ ಬ್ರಾಹ್ಮಣ ಅದನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ ಭಗವಂತ ಬಹಳ ಮದ ಏರಿಬಿಟ್ಟಿದೆ ಅಂತ. ಮದೋದ್ಧತೌ ಮದದಿಂದ, ಉದ್ಧತೌ ಮದಾತ್ ಅಥವಾ ಮದೇನ, ಉದ್ಧತೌ ಅಂತೇಳಿದ್ರೆ ಅವರಿಗೆ ಕಾಣಿಸೋದೇ ಇಲ್ಲ ಯಾರು ಕೂಡ ಅಂತೇಳಿದರೆ. ಏನು ಹೀಗೆ ಹೋಗುವುದು ಅಂತೇಳಿದರೆ ಏನು ಗತ್ತು, ಏನು ಮದ, ಏನು ಉನ್ಮತ್ತತೆ ಅಂದರೆ ಈ ರೀತಿ ಶಿವನ ವರ ಇದೆ ಅಂತ ಹೇಳಿಬಿಟ್ಟು ಹುಚ್ಚುಗಟ್ಟಿ ಬಿಟ್ಟಿದ್ದಾರೆ, ಮದೋನ್ಮತ್ತರಾಗಿದ್ದಾರೆ. ಸೊ ಅದನ್ನು ಹೇಳ್ತಾನೆ ಬ್ರಾಹ್ಮಣ ಅಂತೇಳಿದರೆ ಭಗವಂತ ಭಾಳ ಏರಿಬಿಟ್ಟಿದೆ ಅಂತ. ಅದರ ಅರ್ಥ ಏನಂತ ಹೇಳಿದರೆ ನಿಮ್ಮ ಹತ್ರನೇ ಎಲ್ಲ ಈಗ ಸರಿಯಾಗಬೇಕು ಅದೆಲ್ಲ ಅಂತ. ಸೊ 229ನೇ ಶ್ಲೋಕ. ಶಿವನಿಂದಾಗಿ ಅಜೇಯತ್ವವನ್ನು ಅವಧ್ಯತ್ವವನ್ನು ಹೊಂದಿ ಆ ಹಂಸ ಡಿಬಿಕರು ಮದೋನ್ಮತ್ತರಾಗಿ ಮದೋದ್ಧತೌ ತಂದೆಯಿಂದ ಪಿತುಹು, ಪಿತುವಿನ ದೆಸೆಯಿಂದ ಅಂತೇಳಿದರೆ ತಂದೆ ಅಂದರೆ ಸಾಲ್ವರಾಜ ಭಗದತ್ತನ ದೆಸೆಯಿಂದ ಅಂದರೆ ತಂದೆಯಿಂದ ರಾಜಸೂಯ ಯಾಗ ಮಾಡಿಸಲು ರಾಜಸೂಯಿತಾಂ ಸಮಿಚ್ಛತೋ ಬಯಸಿದ್ದಾರೆ. ಹಾಗೆ
ಪಾಂಡವರು ತಮ್ಮ ತಂದೆಯಾದ ಪಾಂಡುರಾಜನಿಗಾಗಿ ರಾಜಸೂಯ ಯಾಗವನ್ನು ಮಾಡಲು ತೊಡಗುವ ವಿವರ ಮುಂದೆ ಬರ್ತಾ ಇದೆ. ಸ್ವಭಾವತಃ ವೈಷ್ಣವರಾದ ಅವರು ಹಾಗೆ ಮಾಡಿದ್ದು ವಿಶೇಷ ಕಾರಣದಿಂದ ವಿಹಿತವಾದದ್ದು. ಏನಂತೇಳಿದರೆ ಇದು ಅಂತೇಳಿದರೆ ತಮ್ಮ ತಂದೆ ನಾರದರು ಹೇಳಿ ಕಳಿಸಿದ್ದಾರೆ, ಮೇಲಿಂದ ಹೇಳಿದ್ದಾನೆ. ಯಾರು ಅಂತೇಳಿದರೆ ಪಾಂಡವರ ತಂದೆ ಪಾಂಡುರಾಜ ಹೋಗಿ ನನ್ನ ಮಕ್ಕಳಿಗೆ ಹೇಳಿ, ಯಾಕಂದರೆ ನಾನು ಕೂಡ ಬ್ರಹ್ಮಸಭೆಗೆ ಹೋಗುವ ಹಾಗೆ ಮಾಡಿ ನನ್ನ ಮಕ್ಕಳು ರಾಜಸೂಯ ಯಾಗ ಮಾಡಲಿ, ಬೇಕಾದಷ್ಟು ಅವರಿಗೆ ಸಾಮರ್ಥ್ಯ ಇದೆ, ಶ್ರೀಕೃಷ್ಣ ಭಗವಂತನ ಅಂತೇಳಿದರೆ ಪರಮ ಅನುಗ್ರಹ ಇದೆ. ಸೊ ಅವರು ಮಾಡದೆ ಇನ್ಯಾರು ಮಾಡೋದು ಅಂತ. ಸೊ ಅದು ಮುಂದೆ ಬರ್ತಾ ಇದೆ ಆ ಸ್ಟೋರಿ. ಸೊ ಹೀಗೆ ಆದರೆ ಇಂತಹ ರಾಜಸೂಯ ಯಾಗ ಅಂತೇಳಿದರೆ ಶುದ್ಧ ವೈಷ್ಣವ ಯಾಗ ಅಂತ ಪ್ರತೀತಿ ಅದು. ಅಂಥ ಶುದ್ಧ ವೈಷ್ಣವ ಯಾಗವಾದ ರಾಜಸೂಯ ಯಾಗವನ್ನು ಈ ರುದ್ರ ಭಕ್ತರಾದ ಹಂಸಡಿಬಿಕರು, ಮಹಾರುದ್ರ ಭಕ್ತ ಯಾರು ಸಾಲ್ವರಾಜ, ಆಮೇಲೆ ಅವರು ಯಾರ ಭಕ್ತರು ಯಾರು, ಅವರಿಗೆ ಗುರುಗಳು ಯಾರು ಅಂದರೆ ಜರಾಸಂಧ, ಮಹಾರುದ್ರ ಭಕ್ತ, ಇವರೆಲ್ಲ ರುದ್ರ ಭಕ್ತರಿಗೆ ಈ ಮಹಾವೈಷ್ಣವ ಯಾಗ ಯಾಕೆಪ್ಪ ಮಾಡಬೇಕು ಅಂತ ಹೇಳಿದರೆ ಕೇವಲ ಚಕ್ರವರ್ತಿ ಪದವಿಯ ಆಸೆಯಿಂದಲೇ ಹೊರತು ವಿಷ್ಣು ಪ್ರೀತಿಯ ಉದ್ದೇಶದಿಂದ ಅಲ್ಲ. ಅಂದರೆ ಅವನು ಸ್ಪಷ್ಟಪಡಿಸ್ತಾನೆ. ಏನಂತೇಳಿದರೆ ಅಂದರೆ ಒಂದು ಇನ್ಫರೆನ್ಸ್ ಅಂತ, ಭಗವಂತನಿಗೆ ತನ್ನ ಮಾತಿಂದ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಇದರ ಹಿಂದೆ ಏನುಂಟು ಭಗವಂತ ಅಂತೇಳಿದರೆ ಇವರಿಗೆ ಏನು ಭಕ್ತಿ ಅಂತೇಳಿದರೆ ರಾಜಸೂಯ ಯಾಗ ಮಾಡಿ ವಿಷ್ಣುವಿನ ಮೇಲೆ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಅಲ್ಲ, ಅದು ವಿಷ್ಣು ದ್ವೇಷವೇ. ಏನಂತೇಳಿದರೆ ರಾಜಸೂಯ ಯಾಗ ಮಾಡಿ ಅದರಿಂದ ಬಂದ ಪುಣ್ಯದಿಂದ ನಾವು ದೊಡ್ಡ ಮಹಾಚಕ್ರವರ್ತಿಗಳಾಗಬೇಕು. ಯಾಕಂದರೆ ನಮ್ಮ ಹತ್ರ ಅಜೇಯತ್ವ ಅವಧ್ಯತ್ವ ಉಂಟು, ಅದನ್ನೆಲ್ಲ ಇಡೀ ಲೋಕಕ್ಕೆ ತೋರಿಸಬೇಕು. ಅಂದರೆ ಇನ್ನು ಯಾರೆಲ್ಲ ಇದ್ದಾರೆ ಶ್ರೀಕೃಷ್ಣ ಮತ್ತು ಶ್ರೀಕೃಷ್ಣನ ಇನ್ನು ಯಾರೆಲ್ಲ ಭಕ್ತ ರಾಜರಿದ್ದಾರೆ ಅವ್ರನ್ನೆಲ್ಲ ಸೋಲಿಸಬೇಕು, ಅದಕ್ಕೋಸ್ಕರ ಅಂತ ಒಳಗಿಂದೊಳಗೆ ಉಂಟು ಅಂತ. ಸೊ ಇಂದ್ರಾದಿ ದೇವತೆಗಳಿಗೇ ಮುಖ್ಯವಾದ ಅರ್ಹತೆ ಇಲ್ಲದಿರುವಾಗ ಅವೈಷ್ಣವನಾದ ಮಹಾರುದ್ರ ಭಕ್ತ ಅಂದರೆ ವಿಷ್ಣು ದ್ವೇಷಿಯಾದ ಈ ಸಾಲ್ವರಾಜ ಭಗದತ್ತನಿಗೆ ಈ ಹುಚ್ಚು ಯಾಕೆ ಹಿಡೀತು ಅಂತ ಹೇಳಿದರೆ ಅವನತ್ರನೂ ಅರ್ಹತೆ ಇಲ್ಲ, ರುದ್ರಭಕ್ತ ಅವ, ವೈಷ್ಣವ ಯಾಕೆ ಅವನು ಯಾಕೆ ಮಾಡ್ತಾನೆ ಅಂತ ಹೇಳಿದರೆ ಇದು ವಿಷಯ ಏನಂತೇಳಿದರೆ ಅರ್ಹತೆ ಇಲ್ಲದಿದ್ದರೂ, ಅರ್ಹತೆ ಇಲ್ಲ ಅಂತ ಹೇಳುವಂಥದ್ದು ಕೈಮುತ್ತೆ ಸಿದ್ಧ, ಎಲ್ರಿಗೂ ಗೊತ್ತಿರುವಂಥದ್ದು. ಆದರೂ ಯಾಕೆ ಮಾಡ್ತಾನೆ ಅಂತೇಳಿದರೆ ಏನು ವಿಷ್ಣು ದ್ವೇಷ ಮಾಡಬೇಕು, ವಿಷ್ಣುವಿನ ಯಾಗ ಮಾಡಿಕೊಂಡು ಒಂದು ಎಲ್ರಿಗೂ ತೋರಿಸುವಂಥ ನಾಟಕ ಮಾಡಿಕೊಂಡು ಬರುವ ಪುಣ್ಯದಿಂದ ನಾವು ಅವಧ್ಯರು, ನಾವು ಅಂತೇಳಿದರೆ ಅಜೇಯರು ಅಂತ ತೋರಿಸಿಕೊಳ್ಳುತ್ತಾ ಆಮೇಲಿಂದೇನು ಮಹಾಚಕ್ರವರ್ತಿಗಳಾಗಬೇಕು. ಎಲ್ಲರೂ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ. ಶ್ರೀಕೃಷ್ಣನಿಂದ ಕಪ್ಪ ಕಾಣಿಕೆ ವಸೂಲು ಮಾಡಿದ್ದೇವೆ, ಆಮೇಲೆ ವಿರಾಟ್ ರಾಜನಿಂದ ವಸೂಲು ಮಾಡಿದ್ದೇವೆ, ದ್ರುಪದನಿಂದ ವಸೂಲು ಮಾಡಿದ್ದೇವೆ. ಅವರೆಲ್ಲ ಅಂತೇಳಿದರೆ ಎಲ್ಲ ಭಕ್ತರು, ಯಾರ್ದು ಶ್ರೀಕೃಷ್ಣಂದು. ಸೊ ಎಲ್ಲ ವೈಷ್ಣವ ಸಂಬಂಧಿ ಎಲ್ಲ ರಾಜರಿಂದ ಕಪ್ಪ ಕಾಣಿಕೆ ತಗೊಂಡು ನಾವು ದೊಡ್ಡ ಚಕ್ರವರ್ತಿಗಳು ಅಂತ ಹೇಳಿಕೊಳ್ಳಬೇಕು ಅನ್ನುವಂಥದ್ದು ಇದು ಮನಸ್ಸಿನ ಒಳಗೆ, ಅವರ ಮನಸ್ಸಿನ ಒಳಗೆ ಇರುವಂಥ ವಿಷಯ ಅಂತ ಸೂಚ್ಯವಾಗಿ ಈ ದೂತ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ಸೊ ಮುಂದುವರಿತಾ ಇದೆ 230ನೇ ಶ್ಲೋಕ. ವೈದ್ಯರ ದೇವ ಪಕ್ಷಿಣೋ ವಿಜಿತ್ಯ ಕರ್ತುಮಿಚ್ಛತಃ. 230ನೇ ಶ್ಲೋಕ. ಜರಾಸಂಧನು ಹಂಸ ಡಿಬಿಕರಿಗೆ ಗುರುವಾದ ಪ್ರಯುಕ್ತ ಈ ರಾಜಸೂಯ ವಿಷಯದಲ್ಲಿ ವಿರೋಧ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ. ದೇವತೆಗಳ ಪಕ್ಷದಲ್ಲಿರತಕ್ಕ ರಾಜರನ್ನು, ದೇವತೆಗಳ ಅವತಾರಭೂತರಾದವರನ್ನು ವಿಶೇಷವಾಗಿ ಗೆದ್ದು, ಅಸುರರನ್ನು ದೇವತೆಗಳನ್ನು ಸಾಮಾನ್ಯವಾಗಿ ಗೆದ್ದು ರಾಜಸೂಯಾಗುವಂತೆ ಇಚ್ಛಿಸುತ್ತಾರೆ. 230 ಜರಾಸುತೋ ಗುರುತ್ವತೋ ವಿರೋದ್ಧುಂ ಅತ್ರ ನೇಚ್ಛತಿ ನೃಪಾಂಸ್ತು ದೇವ ಪಕ್ಷಿಣೋ ವಿಜಿತ್ಯ ಕರ್ತುಮಿಚ್ಛತಃ. ಜರಾಸುತ ಅಂದರೆ ಜರಾಸಂಧನನ್ನು ಕೂಡ ನೀವೇನು ಸೋಲಿಸ್ತೀರಾ, ಕಪ್ಪ ಕಾಣಿಕೆ ಬರ್ತಾರಾ ಅಂತ ಎಣಿಸಿದರೆ ಈ ಅಂದರೆ ಜರಾಸುತ ಭಗವಂತ ನಿಮಗೆ ಗೊತ್ತಲ್ವಾ, ರುದ್ರಭಕ್ತ, ಇವರು ರುದ್ರಭಕ್ತರೇ. ಸೊ ವೈಷ್ಣವ ಯಾಗ ಮಾಡೋದಿದ್ದರೂ ಮಾಡೋದು ಯಾರು?
ಇವರು ರುದ್ರ ಭಕ್ತರು, ಅವನ ಗುರುಗಳು ಯಾರು? ಜರಾಸಂಧ. ಹಾಗಿರುವಾಗ ಗುರು ಶಿಷ್ಯರಿಗೆ ಏನಂತ ಹೇಳಿದರೆ ಅದು ಅಷ್ಟು ಗಳಸ್ಯ ಕಂಠಸ್ಯ. ಆದ್ದರಿಂದ ಜರಾಸಂಧ ಇದಕ್ಕೆ ಏನು ಕೂಡ ಇದರ ಮಧ್ಯ ಬರುವುದಿಲ್ಲ. ಜರಾಸುತಃ ಗುರುತ್ವತೋ, ಇವರಿಗೆ ಗುರುಗಳು ತಾನೆ ಅವನು. ಗುರುತ್ವತೋ, ಗುರುತ್ವ ಅವನಿಗೆ. ವಿರೋಧುಂ, ವಿರೋಧ ಮಾಡಲಿಕ್ಕೆ, ವಿರೋಧುಂ ಕರ್ತುಂ ಅತ್ರ ನ ಇಚ್ಛತಿ, ಅವನೇನು ವಿರೋಧ ಮಾಡೋದಿಲ್ಲ. ಅಂತೇಳಿದ್ರೆ ನೀವು ಏನು ಕಪ್ಪ ಕಾಣಿಕೆ ಕೊಡಬೇಕಾ? ಕೊಟ್ಟು ಬಿಡ್ತಾನೆ. ಏನಂತೇಳಿದ್ರೆ ನನ್ನ ಶಿಷ್ಯರೇ ಮಾಡೋದು ಅಂತೇಳಿದರೆ, ನಾನು ಶಿಷ್ಯರು ಮಾಡಲಿ ಅಂತ ಇದು ಎಂಕರೇಜ್ಮೆಂಟ್, ಇದು ಕಪ್ಪ ಕಾಣಿಕೆ ಅಂತೇಳಿದರೆ ಇದೇನು ನಿಮಗೆ ಸೋತಲ್ಲ ಅಂತೇಳಿದ್ರೆ ಅದು ಎಲ್ಲ ವಿಷಯ ಗೊತ್ತಿರುವಂಥದ್ದೇ. ಅಂದರೆ ಜರಾಸೂತಂದು ಏನು ವಿರೋಧ ಇಲ್ಲ ಅಂತ ಅರ್ಥ ಒಟ್ಟಾರೆ. ಹಾಗಾದರೆ ಇನ್ನು ಏನಪ್ಪ, ಇನ್ನು ಯಾರಿದ್ದಾರೆ ಅಂಥದ್ದು ಸೋಲಿಸುವಂಥದ್ದು? ನೃಪಾಂಸ್ತು ದೇವಪಕ್ಷಿಣ. ನೃಪಾನ್ ಅಂದರೆ ರಾಜರುಗಳನ್ನು, ಯಾರೆಲ್ಲ ದೇವಪಕ್ಷಿಣ, ದೇವ ಅಂದರೆ ಯಾರು? ನೀವೇ ಶ್ರೀಕೃಷ್ಣ. ನಿಮ್ಮ ಪಕ್ಷದಲ್ಲಿ ದೇವಪಕ್ಷಿಣ, ನಿಮ್ಮ ಪಕ್ಷದಲ್ಲಿ ಯಾರೆಲ್ಲ ನಿಮ್ಮ ಭಕ್ತರು, ನೀವು ಎಲ್ಲ ನೀವೆಲ್ಲ ವೈಷ್ಣವ ಭಕ್ತರು ತಾನೆ, ವೈಷ್ಣವರು ತಾನೆ. ಸೊ ನೃಪಾಂಸು ದೇವಪಕ್ಷಿಣ ವಿಜಿತ್ಯ, ನಿಮ್ಮನ್ನು ಗೆದ್ದು, ಅಂದರೆ ನಿಮ್ಮನ್ನು ಸೋಲಿಸಬೇಕು ಅನ್ನುವಂಥದ್ದು ಮುಖ್ಯವಾಗಿ ಹೇಳ್ತಾ ಇದ್ದಾನೆ ಬ್ರಾಹ್ಮಣ ಭಗವಂತ. ಎಲ್ಲ ಇದು ಏನು ಗೊತ್ತಾ? ನಿಮ್ಮನ್ನು ಸೋಲಿಸಿ ತಾವು ದೊಡ್ಡ ಚಕ್ರವರ್ತಿ ಆಗಬೇಕು ಅಂತ ಹೇಳ್ಕೊಂಡು ಕನಸು ಕಾಣ್ತಾ ಇದ್ದಾರೆ, ಮದೋದ್ಧತರಾಗಿದ್ದಾರೆ. ಮದೋದ್ಧತೌ, ಈ ಹಂಸಡಿಬಿಕರು 2 ಜನ ಕಮಾಂಡೋಗಳು ಕೂಡ ಇದ್ದಾರಲ್ವಾ, ಅದು ಬೇರೆ ಒಂದು ಧೈರ್ಯ ಅಂತೇಳಿದರೆ ಅವರಿಗೂ ಅಜೇಯತ್ವ ಉಂಟು, ಅಮರತ್ವ ಉಂಟು, ನಮಗೆ ಮಾತ್ರ ಅಲ್ಲ ಅಂತ ಹೇಳಿಬಿಟ್ಟು, ಅಂದರೆ ರುದ್ರದೇವರನ್ನು ಬಹಳ ವಿಶೇಷವಾಗಿ ಅದನ್ನು ಅವರಿಬ್ಬರನ್ನು ಕಳಿಸಿಬಿಟ್ಟಿದ್ದಾನೆ. ಹಾಗಾಗಿ ಇವರ ಮದೋನ್ಮತ್ತೆಗೆ ಲಿಮಿಟೇ ಇಲ್ಲ ಅಂತಾಗಿದೆ. ಹಾಗೆ ಜರಾಸಂಧನನ್ನು ಸೋಲಿಸುವಂಥದ್ದು ಏನಿಲ್ಲ, ಯಾಕಂದರೆ ಗುರುಗಳು ತಾನೆ, ಅವನು ಮಧ್ಯೆ ಬರುವುದಿಲ್ಲ. ಅವನೇನು ವಿರೋಧಂ ಅತ್ರ ನಾ ಇಚ್ಛತಿ, ಅವನೇನು ಏನು ಅದಕ್ಕೆ ವಿರೋಧ ಇಲ್ಲವೇ ಇಲ್ಲ. ಅಲ್ಲ, ವೈಷ್ಣವ ಯಾಗ ಮಾಡ್ತಾರೆ, ಮಾಡಲಿಯಪ್ಪ ನನ್ನ ಶಿಷ್ಯರು ಏನಾದರೂ ಮಾಡಲಿ ಅಂತ ಅವನಿದ್ದಾನೆ. ಸೊ ಅಂತೇಳಿದರೆ ಅವನಿಗೂ ಗೊತ್ತು, ಅಂದರೆ ಶ್ರೀಕೃಷ್ಣನನ್ನು ಸೋಲಿಸಲಿಕ್ಕೆ ಮಾಡೋದು, ಮಾಡಲಿ ಅಂತ ಖುಷಿ ಅವನಿಗೆ ಸಹ. ನೃಪಾಂಸು ದೇವಪಕ್ಷಿಣ, ಹಾಗಾದರೆ ಸೋಲಿಸಬೇಕು ಅಂತ ಇವರ ಮನಸ್ಸಿನಲ್ಲಿ ಯಾರನ್ನು ಸೋಲಿಸಬೇಕಂತಿದೆ ಅಂತ ಹೇಳಿದರೆ ದೇವಪಕ್ಷಿಣ, ನಿಮ್ಮನ್ನು ಸೋಲಿಸಬೇಕು. ನಿಮ್ಮ ಪಕ್ಷದಲ್ಲಿ ಇನ್ಯಾರೆಲ್ಲ ಇದ್ದಾರೆ, ನಿಮ್ಮ ಭಕ್ತರು, ರಾಜರುಗಳು, ಅವರನ್ನು ಸೋಲಿಸಬೇಕಂತ ಕೆಟ್ಟ ಕನಸು ಕಾಣ್ತಾ ಇದ್ದಾರೆ ಈ ಹಂಸಡಿಬಿಕರು. ಸೊ ನಿಮ್ಮನ್ನು ವಿಜಿತ್ಯ, ಗೆದ್ದು, ಕರ್ತುಮಿಚ್ಛತಃ, ಈ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ದೊಡ್ಡ ಒಂದು ಬಯಕೆಯನ್ನು ಹೊಂದಿದ್ದಾರೆ. ಅಂದರೆ ಹೇಳುವಾಗಲೇ ಬ್ರಾಹ್ಮಣನಿಗೆ ಸ್ಪಷ್ಟವಾಗಿದೆ, ಭಗವಂತ ನಿಮ್ಮನ್ನು ಸೋಲಿಸಲಿಕ್ಕೆ ಯಾರಿಂದಾದರೂ ಆಗ್ತದಾ ಅನ್ನುವಂಥದ್ದು ಅದು ಒಳಗಿಂದ ಆ ಮಾತಿನಲ್ಲಿ ಅಭಿಪ್ರಾಯ ಸ್ಪಷ್ಟ ಬರ್ತಾ ಇದೆ, ಭಗವಂತನಿಗೆ ಗೊತ್ತಾಗ್ತಾ ಇದೆ. ಅದನ್ನೇ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ನಿಮ್ಮನ್ನು ಸೋಲಿಸಬೇಕಂತ ಕನಸು ಕಾಣ್ತಾ ಇದ್ದಾರೆ ಅನ್ನುವಂಥದ್ದು. ಮಾತಿಂದ ಆ ಥರ ಅಲ್ಲದಿದ್ದರೂ, ಯಾಕಂದರೆ ದೂತ ಮಾತು ಏನು ಆಡಬೇಕು ಅದೇ ಮಾತಾಡ್ತಾ ಇದ್ದಾನೆ, ಆದರೆ ಮಾತಿನ ಒಳ ಅರ್ಥ, ಆ ಹೇಳುವಂಥ ಭಾವ ಎಲ್ಲ ಸ್ಪಷ್ಟ ಆಗ್ತಾ ಇದೆ. ಏನದು? ಜರಾಸುತೋ ಗುರುತ್ವತೋ, ಜರಾಸುತೋ ಗುರುತ್ವತೋ, ಜರಾಸಂಧನು ಗುರು ಇವರಿಗೆ. ಆದ್ದರಿಂದ ಈ ರಾಜಸೂಯ ಯಾಗ ಮಾಡ್ತಾನೆ, ವೈಷ್ಣವ ಯಾಗ ಮಾಡ್ತಾನಂತ ಆದರೂ ಮಾಡಲಿ, ಕೃಷ್ಣನನ್ನು ಸೋಲಿಸಲಿಕ್ಕೆ ಮಾಡೋದು. ಅಂದರೆ ಕೃಷ್ಣ ಮತ್ತು ಕೃಷ್ಣನ ಭಕ್ತರು ಯಾರೆಲ್ಲ ರಾಜರುಗಳಿದ್ದಾರೋ ನಮ್ಮ ಇಷ್ಟು ತನಕ ಸೋಲಿಸಲಿಕ್ಕೆ ನಮ್ಮಿಂದ ಆಗಲಿಲ್ಲ, ನೋಡುವ ಈ ಹಂಸಡಿಬಿಕರಿಂದ ಆದರೂ ಒಂದು ವೇಳೆ ಆದರೆ ಆಗಲಿ ಅಂತ ಇದ್ದಾನೆ ಅವನು. ಸೊ ಈ ವಿರೋಧ ಮಾಡಲಿಕ್ಕೆ ಬಯಸ್ತಾ ಇಲ್ಲ ಅವರು ಅಂತೇಳಿದರೆ ಈ ಹಂಸಡಿಬಿಕರು. ಹಾಗಾದರೆ ಯಾರನ್ನು ಸೋಲಿಸ್ಬೇಕಂತ ಹೇಳಿದರೆ ದೇವಪಕ್ಷದ ರಾಜರನ್ನು ಗೆದ್ದು ಆ ಯಾಗ ಮಾಡಲು ಬಯಸಿದ್ದಾರೆ. ದೇವಪಕ್ಷಿಣ ನೃಪಾನ್, ದೇವಪಕ್ಷದಲ್ಲಿರುವಂಥ ರಾಜರನ್ನು ತು ಅಂತ ಹಾಕಿದ್ದಾರೆ. ನೃಪಾನ್ ತು, ನೃಪಾಂಸ್ತು ಅಂದರೆ ನೃಪಾಂತು ಅಂತ ಹೇಳಿದ್ರೆ ದೇವಪಕ್ಷದಲ್ಲಿರುವ ರಾಜರನ್ನು ಗೆಲ್ಲಬೇಕಂತೆ ಇವರಿಗೆ. ತು ಅಂದರೆ ಆಗುವುದಿಲ್ಲ, ಆದರೂ ಆ ಕನಸು ಹೊಟ್ಟಿದ್ದಾರೆ. ನಿಮ್ಮನ್ನು ವಿಜಿತ್ಯ, ನಿಮ್ಮನ್ನು ಗೆದ್ದು ಕರ್ತುಂ ಇಚ್ಛತ, ಆ ಯಾಗವನ್ನು ಮಾಡಲಿಕ್ಕೆ ಬಯಸಿದ್ದಾರೆ ಇವರು. ಸೊ ಮುಂದೆ ಸ್ಪಷ್ಟಪಡಿಸುವಂತೆ ಸಕಲ ರಾಜರನ್ನೂ ಪರಾಭವಗೊಳಿಸಿದಾಗ ಮಾತ್ರ ಸಾಧ್ಯ ಆಗುವ ಯಾಗ ರಾಜಸೂಯ ಯಾಗ. ರಾಜಸೂಯ ಯಾಗ ಅಂತ ಹೇಳಿದರೆ
ಎಲ್ಲ ರಾಜರುಗಳನ್ನೂ ಸೋಲಿಸಬೇಕು ಅಂತೇಳಿದರೆ ಎಲ್ಲರೂ ಕಪ್ಪ ಕಾಣಿಕೆ ಕೊಡಬೇಕು. ಒಬ್ಬ ಆದರೂ ಕಪ್ಪ ಕಾಣಿಕೆ ಕೊಡುವುದಿಲ್ಲ ಅಂತ ಕೂತರೆ ರಾಜಸೂಯ ಯಾಗ ಇಲ್ಲಿ ಮಾಡುವಾಗಿಲ್ಲ. ಸೊ ಹಾಗಿರುವಾಗ ಇಲ್ಲಿ ಹಾಗಾದರೆ ಯಾರನ್ನು ಸೋಲಿಸುವುದು? ಜರಾಸಂಧ ಬದುಕಿ ಇರುವವರೆಗೂ ಆ ಯಾಗವನ್ನು ಮಾಡಲಿಕ್ಕೆ ಧರ್ಮರಾಜನಿಗೂ ಅಸಾಧ್ಯ ಎಂಬ ಮಾತು ಮುಂದೆ ಬರ್ತದೆ. ಆವಾಗ ಕೃಷ್ಣ ಹೇಳ್ತಾನೆ, ಹಾಗಾದರೆ ಜರಾಸಂಧನನ್ನು ಮುಗಿಸ್ಲಿಕ್ಕೆ ಸರಿಯಾದ ಸಮಯ ಒದಗಿ ಬಂದಿದೆ ಅಂತ ಅರ್ಥ. ಅರ್ಜುನ ಮತ್ತು ಭೀಮರನ್ನು ಕರ್ಕೊಂಡು ಹೋಗಿಬಿಟ್ಟು ಭೀಮನಿಂದ ಯುದ್ಧ ಮಾಡಿಸಿ, ಅಲ್ಲಿ ಏನಂತ ಹೇಳಿದರೆ ಭೀಮನಿಗೆ ಇವನ ನಾವು ಎಷ್ಟು ಗದೆಯಿಂದ ಬಡಿದ್ರೂ ಈ ಜರಾಸಂಧ ಏನು ಒಂದು ಇಫೆಕ್ಟೇ ಇಲ್ಲ. ಇವರನ್ನು ಹೇಗಪ್ಪ ಕೊಲ್ಲುವುದು ಅಂತ ಭೀಮಸೇನ ಕೃಷ್ಣ ನೋಡ್ತಾನೆ. ಅರೆ, ನೀವು ನನ್ನನ್ನು ಕಳಿಸಿದ್ರಿ, ಇದು ಎಂಥ ಒಂದು ಜನ, ಇದನ್ನು ಹೇಗೆ ಕೊಲ್ಲುವುದು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ ಹಿಂಗಂತಾನೆ, ಹೀಗೆ ಅಂದರೆ ನಾವು ಈ ಪೇಪರನ್ನು ಹರಿದು ಹಾಕೋದಿಲ್ವಾ ಹಾಗೆ. ಓ, ಕೃಷ್ಣನಿಗೆ ಗೊತ್ತಾಯಿತು. ಓ, ಹೀಗೆ ಹರಿದು ಹಾಕಬೇಕು ಅಂತ ಹೇಳಿದರೆ ಮೇಲಿಂದ ಕೆಳಗುವರೆಗೆ ಸೀಳಬೇಕು ಅಂತ ಅರ್ಥ ಆಗಾದರೆ ಅಂತ. ಓ, ಸೀಳಿ ತಲೆ ಆ ಕಡೆ ಈ ಸೀಳಿದ್ದು, ಮತ್ತೊಂದು ಸೀಳಿದ್ದು ತಲೆ ಈ ಕಡೆ ಮಾಡಿದರೆ ಮಾತ್ರ ಆ ಎರಡು ತಲೆ ಒಟ್ಟಾದರೆ ಪುನಃ ಜರಾಸಂಧ ಜೀವಾಗ್ತಾನೆ. ಈ ಸೀಳಿನ ತಲೆ ಆ ಕಡೆ, ಮತ್ತೊಂದು ಸೀಳಿನ ತಲೆ ಈ ಕಡೆ ಅಂತಿದ್ರೆ ಜರಾಸಂಧ ಸತ್ತ ಅಂತ ಭೀಮಸೇನಿಗೆ ಗೊತ್ತಾಯಿತು. ಓ, ಹೀಗೆಯಾ, ಸರಿ ಹಾಗೆ ಮಾಡ್ತೇನಂತ ಹಾಗೆ ಮಾಡಿದ ಸತ್ತೋದ. ಸೊ ಹಾಗೆ ಪ್ರತಿಯೊಂದು ಮಹಾಭಾರತದಲ್ಲಿ ಅಂತೇಳಿದರೆ ಭಗವಂತನೇ ಎಲ್ಲ ಗುಟ್ಟು ಭಗವಂತನ ಹತ್ರನೇ ಇರುವುದು. ಪಾಂಡವರು, ಭೀಮ, ಅರ್ಜುನನಿಗೆ ಇದು ಕರ್ಣ ಅವ ಬಿಟ್ಟ ಸರ್ಪಾಸ್ತ್ರ ಬಂತು, ಅರ್ಜುನನನ್ನು ತಿಂದೇ ಬಿಡ್ತದಂತ ಡೆಫಿನೆಟ್ ಅದು. ಆಗ ಕೃಷ್ಣ ಏನು ಮಾಡಿದ, ರಥವನ್ನು ಮೆಲ್ಲ ಅಮುಕಿದ್ದಕ್ಕೆ 2 ಫೀಟ್ ಕೆಳಗೆ ಹೋಯಿತು ರಥ. ಅಂತೇಳಿದರೆ ಸರ್ಪಾಸ್ತ್ರ ಸೀದಾ ಬರ್ತಾ ಉಂಟು, ಕುತ್ತಿಗೆ ಹಿಡಿತೇನಂತ ಇಲ್ಲಿ ಹತ್ತಿರ ಬರುವಾಗ ರಥ ಕೆಳಗೆ ಹೋಯಿತು. ಅದಕ್ಕೆ ಕುತ್ತಿಗೆ ಸಿಗಲಿಲ್ಲ, ಕಿರೀಟ ಸಿಕ್ಕಿತು ಅರ್ಜುನಂದು. ಸೊ ಕಿರೀಟವನ್ನು ಹಾರಿಸಿಕೊಂಡು ಹೋಯಿತು. ಪುನಃ ಹೋಗಿ ಹೇಳ್ತು ಕರ್ಣನಿಗೆ, ನನ್ನನ್ನು ಪುನಃ ಬಿಡು, ನಾನು ಕುತ್ತಿಗೆಯನ್ನು ಈಗ ಹಿಡಿತೇನಂತ. ಆ ಕರ್ಣ ಮಾತು ಕೊಟ್ಟು ಬಿಟ್ಟಿದ್ದಾನೆ, ಯಾವುದೇ ಅಸ್ತ್ರವನ್ನು 2 ಸಲ ನಾನು ಉಪಯೋಗಿಸುವುದಿಲ್ಲ ಅಂತ ಕುಂತಿಗೆ. ಸೊ 2ನೇ ಸಲಕ್ಕೆ ಅವನಿಗೆ ಉಪಯೋಗಿಸಲಿಕ್ಕೆ ಆಗಲಿಲ್ಲ ಆ ರಥವನ್ನು. ಅಂತ ಹೇಳಿದರೆ ಕುಂತಿಯನ್ನು ಕರ್ಣನ ಹತ್ರ ಕಳಿಸಿದ್ಯಾರು? ಕೃಷ್ಣನೇ. ಅಂದರೆ ಎಲ್ಲ ಸೂತ್ರಧಾರ ಯಾರು? ಕೃಷ್ಣನೇ ಸೂತ್ರಧಾರ. ಪ್ರತಿಯೊಂದು ಭಗವಂತನ ಇಚ್ಛೆಯಿಂದಲೇ ಆಗುವಂಥದ್ದು ಅಂತ ಹೇಳಲಿಕ್ಕೆ ಮಹಾಭಾರತ ನಿದರ್ಶನ. ಸೊ ನಮ್ಮ ಇಡೀ ಜೀವನದಲ್ಲಿ ಏನೆಲ್ಲ ಆಗ್ತದೋ ಅದೆಲ್ಲ ಮಹಾಭಾರತದಲ್ಲಿದೆ. ಮಹಾಭಾರತದಲ್ಲಿ ಇಲ್ಲದ್ದು ನಮ್ಮ ಜೀವನದಲ್ಲಿ ಏನೂ ನಡೆಯುವುದಿಲ್ಲ, ಎಲ್ಲವೂ ಇದೆ ಅಲ್ಲಿ. ಅಂತೇಳಿದರೆ ಎಲ್ಲವೂ ಕೂಡ ಭಗವಂತನ ಇಚ್ಛೆಯಿಂದಲೇ ನಡೆಯುವುದು ಅನ್ನುವಂಥದ್ದು ಮಹಾಭಾರತದಲ್ಲಿ ಸ್ಪಷ್ಟ. ಅಂತೇಳಿದರೆ ಭಗವಂತ ಶ್ರೀಕೃಷ್ಣ ಸರ್ವೋತ್ತಮ ಅನ್ನುವಂಥದ್ದು ಭಗವಂತ ಅವನ ಇಚ್ಛೆಯಿಂದಲೇ ಪ್ರತಿಯೊಂದು ಆಗುವಂಥದ್ದು. ಆದ್ದರಿಂದಲೇ ಅವನು ಹೇಳುವಂಥದ್ದು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನನ್ನು ಪೂಜಿಸಿದರೆ ಸಾಕು ಅಂತೇಳಿದರೆ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸ್ತಾರೋ ಶುದ್ಧ ಹೃದಯದಿಂದ, ಆ ಶುದ್ಧ ಹೃದಯ ಅನ್ನುವಂಥದ್ದೇ ಇರುವುದು. ನಮಗೆ ಆ ಶುದ್ಧತೆಯೇ ಬರುವುದಿಲ್ಲ, ನಮಗೆ ಅಶುದ್ಧತೆಯೇ ಬರುವುದು. ಅಂತೇಳಿದರೆ ಅಶುದ್ಧತೆ ಅಂತೇಳಿದರೆ ಓಡಿಕೊಂಡು ಹೋಗ್ತೇವೆ ನಾವು, ಶುದ್ಧತೆ ಅಂತೇಳಿದರೆ ಇಲ್ಲ, ಹಿಂದೆ ಹೋಗ್ತೇವೆ. ಆ ಶುದ್ಧತೆ ನಮಗೆ ಬಂದು ಆ ಭಗವಂತನ ಭಕ್ತಿಯನ್ನು, ಆ ಶ್ರೀಕೃಷ್ಣನ ಭಕ್ತಿಯನ್ನು ಮಾಡಿದರೆ ನಮ್ಮ ಯೋಗಕ್ಷೇಮ, ನಮಗೆ ಮೋಕ್ಷ ಖಂಡಿತ ಭಗವಂತ ಕೊಡ್ತಾನಂತ. ಸೊ ಅಂದರೆ ಪ್ರತಿಯೊಂದು ಕೃಷ್ಣನ ಕೈಯಲ್ಲೇ ಇದೆ ಅನ್ನುವಂಥದ್ದನ್ನು ಈ ಮಹಾಭಾರತ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅನ್ನುವಂಥ ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.